ಇದರ ಅಧ್ಯಕ್ಷರಾಗಿರುವಂಥ ಬೆಳಪು ಡಾಕ್ಟರ್ ದಿವ್ಯಪ್ರಸಾದ್ ಶೆಟ್ಟಿ ಐಕಲಭಾವ ಇವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಗೌರವ ಪದಾಧಿಕಾರಿಗಳು ಪಟ್ಲ ಫೌಂಡೇಶನ್ ಮಂಗಳೂರು ಇದರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿತ್ತು. ಈ ವಿನಂತಿ ಏನಂತೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಹಾಗೂ ಇದರ ಆಶ್ರಯದಲ್ಲಿ ನಡೆಯುವಂಥ ಕಂಬಳದ ಅಭಿಮಾನಿಗಳು ಹಾಗೂ ಇನ್ನಿತರ ಎಲ್ಲ ಸಹಪರಿವಾರ ವರ್ಗದವರಿಗೆ ಒಂದು ಇನ್ಶೂರೆನ್ಸನ್ನು ಮಾಡಿಕೊಡಬೇಕು ಅಂತೇಳಿ ಪಟ್ಲ ಫೌಂಡೇಶನ್ ಅವರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿತ್ತು. ಈ ವಿನಂತಿಯನ್ನು ಆಲಿಸಿದಂಥ ಪಟ್ಲ ಫೌಂಡೇಶನ್ನವರು ಈ ಒಂದು ನಮ್ಮ ವಿನಂತಿಯನ್ನು ಒಪ್ಪಿಕೊಂಡಿದ್ದಾರೆ. ಈಗ ಸಾಧಾರಣ 300 ಜನರಿಗೆ ವಿಮಾ ಯೋಜನೆಯನ್ನು ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಪಟ್ಲ ಫೌಂಡೇಶನ್ನಿಂದ. ಪಟ್ಲ ಫೌಂಡೇಶನ್ ಕೆಲವು ವರ್ಷದಿಂದ ಅತಿ ಉತ್ತಮವಾದ ಸಮಾಜಮುಖಿಯಾದ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಹಾಗೂ ಕಂಬಳಕ್ಕೂ ಈ ಒಂದು ಯಕ್ಷಗಾನಕ್ಕೂ ಒಂದು ನಿಕಟಪೂರ್ವ ಸಂಬಂಧ ಭಾವನಾತ್ಮಕವಾಗಿಯೂ ಇದೆ, ಸಾಂಸ್ಕೃತಿಕವಾಗಿಯೂ ಇದೆ ಹಾಗೂ ಜಾನಪದವಾಗಿಯೂ ಇದೆ. ದಕ್ಷಿಣ ಕನ್ನಡ ಹಾಗೂ ತುಳುನಾಡಿನ ಶ್ರೀಮಂತ 2 ಆಚರಣೆಗಳು ಕಂಬಳ ಹಾಗೂ ಇವತ್ತು ಯಕ್ಷಗಾನ. ಆದ ಕಾರಣ ಪಟ್ಲ ಫೌಂಡೇಶನ್ನವರು ಇದನ್ನು ಅತಿ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಇದೊಂದು ನಮ್ಮ ಎಲ್ಲರ ಸಂತೋಷದ ವಿಷಯ. ಆದ ಕಾರಣ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಂಥ ಪಟ್ಲ ಫೌಂಡೇಶನ್ನವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದಿವ್ಯಪ್ರಸಾದ್ ಶೆಟ್ಟಿ ಹಾಗೂ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳಿವರಿಗೆ ಅಭಿನಂದನೆಗಳನ್ನು ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. 26/5/2024 ಅಡ್ಡೇರ್ ಗಾರ್ಡ್ನಲ್ಲಿ ಒಂದು ದೊಡ್ಡ ಸಮಾರಂಭ ನಡೆಯಲಿಕ್ಕಿದೆ. ಸಮಾರಂಭ ಏನಂತೇಳಿದರೆ, ಇದು ನಮ್ಮ ಪಟ್ಲ ಫೌಂಡೇಶನ್ ಅವರದ್ದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಿಮಾ ಯೋಜನೆಯನ್ನು ಅವರು ಜಾರಿಗೊಳಿಸಲಿಕ್ಕೆ ಅಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಯಾರು ಇದರ ಒಂದು ಸದುಪಯೋಗವನ್ನು ಪಡೆಯುವವರು, ಕಂಬಳದ ಅವರಿವರಂತಲ್ಲ, ಎಲ್ಲ ವರ್ಗದವರು, ವ್ಯವಸ್ಥಾಪಕರಾಗಲಿ, ಕೋಣದ ಯಜಮಾನರಾಗಲಿ, ಓಟಗಾರರಾಗಲಿ ಅಥವಾ ಪರಿಕರ ವರ್ಗ ಮತ್ತು ಕಂಬಳದ ಎಲ್ಲರೂ ಸಹಪರಿವಾರ ವರ್ಗ, ಇದಕ್ಕೆ ಯಾರು ಉತ್ಸವವಾಗಿದ್ದಾರೆ ಅವರು ದಯವಿಟ್ಟು ತಮ್ಮ 2 ಫೋಟೋ, ಒಂದು ಆಧಾರ್ ಕಾರ್ಡ್ ಮತ್ತು ತಮ್ಮ ನಾಮಿನಿ ಅವರದ್ದು ಒಂದು ಫೋಟೋ, ಒಂದು ಆಧಾರ್ ಕಾರ್ಡನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಾನು ಮುಚ್ಚೂರು ಕಲ್ಪಡೆ ಲೋಕೇಶ್ ಶೆಟ್ಟಿ ನನಗೆ ಅವರು ಸಂಪರ್ಕಿಸಿ ಅವರ ಎಲ್ಲ ದಾಖಲೆಗಳನ್ನು ನನ್ನ ಹತ್ರ ಕೊಡ್ಬೋದು. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ತೀರ್ಪುಗಾರರ ಸಂಚಾಲಕರಾಗಿರುವಂಥ ವಿಜಯಕುಮಾರ್ ಕಂಗಿನಮನೆ ಇವರಲ್ಲಿ ಕೂಡ ಸಂಪರ್ಕಿಸಿ ಇವರ ಏನು ದಾಖಲೆ ನಾವು ಈಗಾಗಲೇ ಕೇಳಿದ್ದೇವೆ ಆ ದಾಖಲೆಯನ್ನು ಒದಗಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ದಯವಿಟ್ಟು ಇದರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಇದರ ಪ್ರಯೋಜನವನ್ನು ಪಡಿಬೇಕು. ಪಟ್ಲ ಫೌಂಡೇಶನ್ನವರು ನಮಗೆ ಕೊಟ್ಟಂಥ ಗೌರವವನ್ನು ಇನ್ನೂ ನಾವು ಉಳಿಸಿ ಪಟ್ಲ ಫೌಂಡೇಶನ್ನವರ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಇವರಿಗೆ ನಮ್ಮ ಕಂಬಳದ ಅಭಿಮಾನಿ ವರ್ಗದಿಂದ ಹಾಗೂ ಸಮಸ್ತ ಕಂಬಳದ ಪರಿವಾರದಿಂದ ಹಾಗೂ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಿಂದ ಹಾಗೂ ಪದಾಧಿಕಾರಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಾ ಇದ್ದೆ. ಈ 72 ಮಂದಿ ಇದ್ದಾರೆ ಅಜೀವ ಸದಸ್ಯರು. ಇನ್ನು ಅಭಿಯಾನವನ್ನು ಆರಂಭಿಸಲಿಕ್ಕೆ ಈಗ ಕಡ್ಡಾಯ ಅಂತೇಳಿದರೆ ಅಜೀವ ಸದಸ್ಯತ್ವ ಇತ್ತು, ಅದು ಕಡ್ಡಾಯ. ನಾವು 66 ಮಂದಿ ಇದ್ವಿ. ಈಗ ಹೊಸ ಕಮಿಟಿ ಆದಮೇಲೆ ಒಂದು 5-6 ಜನ ಅದಕ್ಕೆ ಸೇರಿಕೊಂಡಿದ್ದಾರೆ. ಒಂದು 3 ಕಂಬಳದವರು ಸೇರಿಕೊಂಡಿದ್ದಾರೆ. ಹಾಗೂ ಮತ್ತೊಂದು 3-4 ಜನ ಕಂಬಳದ ಯಜಮಾನರು ಸೇರಿಕೊಂಡಿದ್ದಾರೆ. 3 ವಿಧಾನದ ಸದಸ್ಯತ್ವ ಇದೆ. 1 ವರ್ಷದ್ದೊಂದು ಸದಸ್ಯತ್ವ ಇದೆ, ಮತ್ತು 3 ವರ್ಷದ್ದೊಂದಿದೆ, ಮತ್ತು ಅಜೀವ ಸದಸ್ಯತ್ವ ಇದೆ. ಅಜೀವ ಸದಸ್ಯತ್ವ ಮಾತ್ರ ಈಗ ಚಾಲ್ತಿಯಾದ ಇರೋದು. ಉಳಿದದ್ದೀಗ ಅದರ ಮುಂದೆ ನಮ್ಮದು ಕಮಿಟಿ ಬಂದು 1 ವರ್ಷ ಆಯಿತು. ಅವರು ಏನು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ ಕಾರಣ ಅದು ಸದಸ್ಯತ್ವ ನಿಂತು ಹೋಗಿದೆ. ಈಗ ಈ ಸಲ ಕಂಬಳ ಸ್ಟಾರ್ಟ್ ಆಗುವಾಗ ಅದರೊಂದು ಮೀಟಿಂಗ್ ಕರೆದು ಈಗ ಸದ್ಯದಲ್ಲಿ ಒಂದು ದೊಡ್ಡ ಸಮಾಲೋಚನೆ ಕಂಬಳ ಋತು ಬರುವ ಮೊದಲು ನಾವು ಆರಂಭಿಸ್ತೇವೆ. ಇದರ ಅಧ್ಯಕ್ಷರಾಗಿರುವಂಥ ಬೆಳಪು ಡಾಕ್ಟರ್ ದಿವ್ಯಪ್ರಸಾದ್ ಶೆಟ್ಟಿ ಐಕಲಭಾವ ಇವರು ಮತ್ತು
ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಗೌರವ ಪದಾಧಿಕಾರಿಗಳು ಪಟ್ಲ ಫೌಂಡೇಶನ್ ಮಂಗಳೂರು ಇದರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿತ್ತು. ಈ ವಿನಂತಿ ಏನಂತೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಹಾಗೂ ಇದರ ಆಶ್ರಯದಲ್ಲಿ ನಡೆಯುವಂಥ ಕಂಬಳದ ಅಭಿಮಾನಿಗಳು ಹಾಗೂ ಇನ್ನಿತರ ಎಲ್ಲ ಸಹಪರಿವಾರ ವರ್ಗದವರಿಗೆ ಒಂದು ಇನ್ಶೂರೆನ್ಸನ್ನು ಮಾಡಿಕೊಡಬೇಕು ಅಂತೇಳಿ ಪಟ್ಲ ಫೌಂಡೇಶನ್ ಅವರ ಹತ್ರ ಒಂದು ರಿಕ್ವೆಸ್ಟನ್ನು ಮಾಡಿತ್ತು. ಈ ವಿನಂತಿಯನ್ನು ಆಲಿಸಿದಂಥ ಪಟ್ಲ ಫೌಂಡೇಶನ್ನವರು ಈ ಒಂದು ನಮ್ಮ ವಿನಂತಿಯನ್ನು ಒಪ್ಪಿಕೊಂಡಿದ್ದಾರೆ. ಈಗ ಸಾಧಾರಣ 300 ಜನರಿಗೆ ವಿಮಾ ಯೋಜನೆಯನ್ನು ಮಾಡಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಪಟ್ಲ ಫೌಂಡೇಶನ್ನಿಂದ. ಪಟ್ಲ ಫೌಂಡೇಶನ್ ಕೆಲವು ವರ್ಷದಿಂದ ಅತ್ಯುತ್ತಮವಾದ ಸಮಾಜಮುಖಿಯಾದ ಸೇವೆಯನ್ನು ಮಾಡ್ತಾ ಬರ್ತಾ ಇದೆ. ಹಾಗೂ ಕಂಬಳಕ್ಕೂ ಈ ಒಂದು ಯಕ್ಷಗಾನಕ್ಕೂ ಒಂದು ನಿಕಟಪೂರ್ವ ಸಂಬಂಧ ಭಾವನಾತ್ಮಕವಾಗಿಯೂ ಇದೆ, ಸಾಂಸ್ಕೃತಿಕವಾಗಿಯೂ ಇದೆ ಹಾಗೂ ಜಾನಪದವಾಗಿಯೂ ಇದೆ. ದಕ್ಷಿಣ ಕನ್ನಡ ಹಾಗೂ ತುಳುನಾಡಿನ ಶ್ರೀಮಂತ 2 ಆಚರಣೆಗಳು ಕಂಬಳ ಹಾಗೂ ಇವತ್ತು ಯಕ್ಷಗಾನ. ಆದ ಕಾರಣ ಪಟ್ಲ ಫೌಂಡೇಶನ್ನವರು ಇದನ್ನು ಅತಿ ಸಂತೋಷದಿಂದ ಒಪ್ಪಿಕೊಂಡಿರುತ್ತಾರೆ. ಇದೊಂದು ನಮ್ಮ ಎಲ್ಲರ ಸಂತೋಷದ ವಿಷಯ. ಆದ ಕಾರಣ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡಂಥ ಪಟ್ಲ ಫೌಂಡೇಶನ್ನವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳಿವರಿಗೆ ಅಭಿನಂದನೆಗಳನ್ನು ಈ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. 26/5/2024 ಅಡ್ಡೇರ್ ಗಾರ್ಡ್ನಲ್ಲಿ ಒಂದು ದೊಡ್ಡ ಸಮಾರಂಭ ನಡೆಯಲಿಕ್ಕಿದೆ. ಸಮಾರಂಭ ಏನಂತೇಳಿದರೆ, ಇದು ನಮ್ಮ ಪಟ್ಲ ಫೌಂಡೇಶನ್ ಅವರದ್ದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ವಿಮಾ ಯೋಜನೆಯನ್ನು ಅವರು ಜಾರಿಗೊಳಿಸಲಿಕ್ಕೆ ಅಲ್ಲಿ ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಯಾರು ಇದರ ಒಂದು ಸದುಪಯೋಗವನ್ನು ಪಡೆಯುವವರು, ಕಂಬಳದ ಆವರಿವರಂತಲ್ಲ ಎಲ್ಲ ವರ್ಗದವರು, ವ್ಯವಸ್ಥಾಪಕರಾಗಲಿ, ಕೋಣದ ಯಜಮಾನರಾಗಲಿ, ಓಟಗಾರರಾಗಲಿ ಅಥವಾ ಪರಿಕರ ವರ್ಗ ಮತ್ತು ಕಂಬಳದ ಎಲ್ಲರೂ ಸಹಪರಿವಾರ ವರ್ಗ, ಇದಕ್ಕೆ ಯಾರು ಉತ್ಸವವಾಗಿದ್ದಾರೆ ಅವರು ದಯವಿಟ್ಟು ತಮ್ಮ 2 ಫೋಟೋ, ಒಂದು ಆಧಾರ್ ಕಾರ್ಡ್ ಮತ್ತು ತಮ್ಮ ನಾಮಿನಿ ಅವರದ್ದು ಒಂದು ಫೋಟೋ, ಒಂದು ಆಧಾರ್ ಕಾರ್ಡನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ನಾನು ಮುಚ್ಚೂರು ಕಲ್ಪಡೆ ಲೋಕೇಶ್ ಶೆಟ್ಟಿ ನನಗೆ ಅವರು ಸಂಪರ್ಕಿಸಿ ಅವರ ಎಲ್ಲ ದಾಖಲೆಗಳನ್ನು ನನ್ನ ಹತ್ರ ಕೊಡ್ಬೋದು. ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ತೀರ್ಪುಗಾರರ ಸಂಚಾಲಕರಾಗಿರುವಂಥ ವಿಜಯಕುಮಾರ್ ಕಂಗಿನಮನೆ ಇವರಲ್ಲಿ ಕೂಡ ಸಂಪರ್ಕಿಸಿ ಇವರ ಏನು ದಾಖಲೆ ನಾವು ಈಗಾಗಲೇ ಕೇಳಿದ್ದೇವೆ ಆ ದಾಖಲೆಯನ್ನು ಒದಗಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ದಯವಿಟ್ಟು ಇದರ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಇದರ ಪ್ರಯೋಜನವನ್ನು ಪಡಿಬೇಕು. ಪಟ್ಲ ಫೌಂಡೇಶನ್ ಅವರು ನಮಗೆ ಕೊಟ್ಟಂಥ ಗೌರವವನ್ನು ಇನ್ನೂ ನಾವು ಉಳಿಸಿ ಪಟ್ಲ ಫೌಂಡೇಶನ್ನವರ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು. ಇವರಿಗೆ ನಮ್ಮ ಕಂಬಳದ ಅಭಿಮಾನಿ ವರ್ಗದಿಂದ ಹಾಗೂ ಸಮಸ್ತ ಕಂಬಳದ ಪರಿವಾರದಿಂದ ಹಾಗೂ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಿಂದ ಹಾಗೂ ಪದಾಧಿಕಾರಿಗಳಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಗಿಸ್ತಾ ಇದ್ದೆ. ಈ 72 ಮಂದಿ ಇದ್ದಾರೆ ಅಜೀವ ಸದಸ್ಯರು. ಇನ್ನು ಅಭಿಯಾನವನ್ನು ಆರಂಭಿಸಲಿಕ್ಕೆ ಈಗ ಕಡ್ಡಾಯ ಅಂತೇಳಿದರೆ ಅಜೀವ ಸದಸ್ಯತ್ವ ಇತ್ತು, ಅದು ಕಡ್ಡಾಯ. ನಾವು 66 ಮಂದಿ ಇದ್ವಿ. ಈಗ ಹೊಸ ಕಮಿಟಿ ಆದಮೇಲೆ ಒಂದು 5-6 ಜನ ಅದಕ್ಕೆ ಸೇರಿಕೊಂಡಿದ್ದಾರೆ. ಒಂದು 3 ಕಂಬಳದವರು ಸೇರಿಕೊಂಡಿದ್ದಾರೆ. ಹಾಗೂ ಮತ್ತೊಂದು 3-4 ಜನ ಕಂಬಳದ ಯಜಮಾನರು ಸೇರಿಕೊಂಡಿದ್ದಾರೆ. 3 ವಿಧಾನದ ಸದಸ್ಯತ್ವ ಇದೆ. 1 ವರ್ಷದ್ದೊಂದು ಸದಸ್ಯತ್ವ ಇದೆ, ಮತ್ತು 3 ವರ್ಷದ್ದೊಂದಿದೆ, ಮತ್ತು ಅಜೀವ ಸದಸ್ಯತ್ವ ಇದೆ. ಅಜೀವ ಸದಸ್ಯತ್ವ ಮಾತ್ರ ಈಗ ಚಾಲ್ತಿಯಲ್ಲಿ ಇರೋದು. ಉಳಿದದ್ದೀಗ ಅದರ ಮುಂದೆ ನಮ್ಮದು ಕಮಿಟಿ ಬಂದು 1 ವರ್ಷ ಆಯಿತು. ಅವರು ಏನು ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸದ ಕಾರಣ ಅದು ಸದಸ್ಯತ್ವ ನಿಂತು ಹೋಗಿದೆ. ಈಗ ಈ ಸಲ ಕಂಬಳ ಸ್ಟಾರ್ಟ್ ಆಗುವಾಗ ಅದರೊಂದು ಮೀಟಿಂಗ್ ಕರೆದು ಈಗ ಸದ್ಯದಲ್ಲಿ ಒಂದು ದೊಡ್ಡ ಸಮಾಲೋಚನೆ ಕಂಬಳ ಋತು ಬರುವ ಮೊದಲು ನಾವು ಆರಂಭಿಸ್ತೇವೆ.